ಸೊ ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಚೂರು ಸಿಪ್ಪೆ ತೆಗ್ದಿಲ್ಲ, ಯಾಕಂದ್ರೆ ನಾಟಿ ಬೆಳ್ಳುಳ್ಳಿ ಸ್ನೇಹಿತರೆ. ಯಾಕಂದ್ರೆ ಇದು ವಿನು ಕೊಟ್ಟಿರೋದು ನಾಟಿ ಬೆಳ್ಳುಳ್ಳಿ ಚೆನ್ನಾಗಿತ್ತು, ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಇದು. ಸೊ ಇದಿಷ್ಟನ್ನ ಇಲ್ಲಿ ಹಾಕೊಳ್ಳೋಣ. ಸೊ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ಇಲ್ಲಿ ಈರುಳ್ಳಿ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ. ಈ ಸತಿ ಚಾಪರ್ ಯೂಸ್ ಮಾಡಿಲ್ಲ, ಯಾಕಂದ್ರೆ ಇದು ಸ್ವಲ್ಪ ಪಲಾವ್ ಟೈಪ್ ಮಾಡ್ತಾ ಇರೋದು. ಕೇಲು ಕ್ಯಾಪ್ಸಿಕಮ್ದು ಪಲಾವ್. ಕೇಲ್ ಮತ್ತೆ ಕ್ಯಾಪ್ಸಿಕಮ್ ಪಲಾವು. ಸೊ ಪಲಾವ್ಗೆ ಮೇನ್ ನಮಗೆ ಅಥವಾ ಗೀ ರೈಸ್ಗೆ ಮೇನ್ ಬೇಸ್ ಬೇಕಾಗಿರೋದು ಈರುಳ್ಳಿ ಟೊಮೆಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಅಲ್ವಾ. ಅದ್ರ ಜೊತೆಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಾನು ನಿಮಗೆ ತಮ್ಮನೇಲಲ್ಲಿ ಹೇಳಿರುವ ಹಾಗೆ ಕೇಲ್ ಮತ್ತೆ ಕ್ಯಾಪ್ಸಿಕಮ್. ಸೊ ಇದಿಷ್ಟು ಯೂಸ್ ಮಾಡಿ ಒಂದು ಪಲಾವ್ ರೆಡಿ ಮಾಡುವ. ಸೊ ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಸೋಂಪು ಮತ್ತೆ ಒಂದು ಸ್ವಲ್ಪ ಜೀರಿಗೆ, ಮತ್ತೆ ಇದೊಂದು ಸ್ವಲ್ಪ ಇತ್ತು ಸೋಂಪು, ಅದಕ್ಕೆ ಹಾಕ್ಬಿಡುವ, ಖಾಲಿ ಮಾಡಿಬಿಡುವ ಅಂತ ಹಾಕಿದ್ದೀನಿ ಅದು. ಮತ್ತೆ ಒಂದು ಪಲಾವ್ ಎಲೆ, ಮತ್ತೆ ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ, ಒಂದೇ ಒಂದು ಏಲಕ್ಕಿ, ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಕಾಳು ಹಾಕೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮೊಳಕೆ ಬಂದಿರುವ ಕಾಳು, ಇಲ್ಲಿ ಪಡವಲಕಾಯಿ ಇದು ಯೂಸ್ ಮಾಡ್ಬೋದು, ಬಟ್ ಇದು ಒಂಥರ ತುಂಬಾ ಇದಾಗಿದೆ. ನೋಡೋಣ, ಹಾಕೋದಿದ್ರೆ ಹಾಕ್ತೀನಿ. ಬೇಡ ಅನ್ಸುತ್ತೆ ನನಗೆ, ಟೇಸ್ಟ್ ಎಲ್ಲ ಕೆಟ್ಟು ಹೋಗುತ್ತೆ, ನೋಡುವ. ಮತ್ತೆ ಇವಾಗ ನೋಡಿ, ಇದೆಲ್ಲ ಯೂಸ್ ಮಾಡಿದ್ದು ಕಟ್ ಮಾಡಿದ್ದು ಇದೆಲ್ಲ ಕೇಳ್ದೆಲ್ಲ ಕಡ್ಡಿ ತೆಗ್ದಿರೋದು ನೋಡಿ. ಇಲ್ಲಿ ವೇಸ್ಟ್ ಆಗಿರೋ ಟೊಮೆಟೊ, ಇಷ್ಟು ಟೊಮೆಟೊ ವೇಸ್ಟ್ ಆಯ್ತು ಸ್ನೇಹಿತರೆ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಇಷ್ಟು ಟೊಮೆಟೊ ವೇಸ್ಟ್ ಆಯ್ತು ನೋಡಿ. ಸೊ ಹುಳ ಆಯ್ತಾ, ಇದೊಂಥರ ಕಪ್ಪು. ಇದು ನೋಡಿ ಹಿಂಗೆ ತೆಗ್ದಿದ ತಕ್ಷಣ ಇಲ್ಲಿ ಒಂದು ಹುಳ ಕಾಣಿಸ್ತು, ಮತ್ತೆ ಬೇಡ ಅಂತ ಹೇಳಿ. ಇದು ಕೂಡ ಅರ್ಧ ಕಟ್ ಮಾಡಿದ್ರೆ ಇಲ್ಲಿ ಒಂಥರ ಕಪ್ಪು ಕಪ್ಪಿತ್ತು, ಮತ್ತೆ ಹುಳ ಕಾಣಿಸ್ತು, ಮತ್ತೆ ಬೇಡ ಅಂತ ಹೇಳಿ. ಹಾಗೆ ಇದು 3 ಟೊಮೆಟೊ ವೇಸ್ಟ್ ಆಯ್ತು ನನಗೆ. ಇನ್ನೊಂದು ಬರೀ ಕಪ್ಪಿತ್ತು, ಆದ್ರೆ ನಾನು ಬೇಡ ಅಂತ ಹೇಳಿ ತೆಗೆದೆ. ಸೊ ಈ ತರ ಟೊಮೆಟೊ ತಗೊಂಡ್ರೆ. ಬಟ್ ಇವಾಗ ನೋಡಿ, ಇದಿಷ್ಟು ಚೆನ್ನಾಗಿದೆ ಈ ಟೊಮೆಟೊ. ನಾನೊಂದು ಚಿಕ್ಕದು 3 ಟೊಮೆಟೊ ಹೆಚ್ಚಿದೆ. ಇದ್ರಲ್ಲಿ ನಾನು ಸ್ವಲ್ಪ ಬೀಜ ಕೂಡ ಬಿಟ್ಟಿಲ್ಲ, ಸ್ವಲ್ಪ ಕೂಡ ಬೀಜ ಎಲ್ಲ ತೆಗೆದು ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೊನ. ಇದು ಚೆನ್ನಾಗಿದೆ. ಹಾಗೆ ನಾವು ಕಣ್ಣಾರೆ ನೋಡಿ ಕ್ಲೀನ್ ಮಾಡಿ ಯೂಸ್ ಮಾಡ್ತೀವಿ, ಬಟ್ ಹೋಟ್ಲಲ್ಲೆಲ್ಲ ಎಷ್ಟು ಕ್ಲೀನಾಗಿ ಯೂಸ್ ಮಾಡ್ತಾರ, ಒಂದ್ಸತಿ ಯೋಚನೆ ಮಾಡಿದ್ರೆ ಭಯನೇ ಆಗ್ಬಿಡುತ್ತೆ. ಯಪ್ಪ, ಹೋಟ್ಲದ್ ನಾವು ಎಷ್ಟು ತಿಂದು ಹೆಲ್ತ್ ಕೆಡಿಸ್ಕೊತಾ ಇದೀವಲ್ವಾ ಅಂತ, ಅಲ್ವಾ ಸ್ನೇಹಿತರೆ? ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಮೊದಲಿಗೆ ಕಾದಿರುವಂತಹ ಪಾತ್ರೆಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇಷ್ಟು ಎಣ್ಣೆ ಇದೆ, ಬೇಕಾಗುತ್ತೆ ಅನ್ಸುತ್ತೆ ಇಷ್ಟು ನನಗೆ, ಯಾಕಂದ್ರೆ ರೈಸ್ ಇವಾಗ ನಾಳೆಗೆ ಇವಾಗಲಿಗೆ ಎಲ್ಲ ಆಗ್ಬೇಕಲ್ಲ. ಎಣ್ಣೆ ಕಾದಾದ್ಮೇಲೆ ನಾವು ಇದನ್ನೆಲ್ಲ ಹಾಕೊಳ್ಳುವ. ಇಲ್ಲಿ ನೀರನ್ನ ಸ್ವಲ್ಪ ಬಿಸಿಗಿಟ್ಟಿದ್ದೀನಿ, ಚಕ್ಕೆ ಹಾಕಿ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಸಿಗಿಟ್ಟಿದ್ದೀನಿ. ಈಗ ಕಾದಿದೆ, ಇದಿಷ್ಟು ಹಾಕೊಳ್ಳೋಣ. ಸ್ವಲ್ಪ ಪರಿಮಳ ಬಂದ ಮೇಲೆ ನಾವಿದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ. ಸ್ವಲ್ಪ ಬೀಜ ಎಲ್ಲ ಇನ್ನೊಂಚೂರು ತೆಗಿಬೋದಿತ್ತು ಮೆಣಸಿನ್ಕಾಯ್ದು, ಹಾಗೆ ಹಾಕ್ಬಿಟ್ಟೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಇಲ್ಲಿ ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡಿದ್ದೀನಿ, ಒಂದು ಕೈಲಿ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಕುಕಿಂಗ್ ಜೊತೆ ನನ್ನ ಡೈಲಿ ಲೈಫಲ್ಲಿ ರೆಗ್ಯುಲರ್ ಬ್ಲಾಗ್ಸ್ಗಳು ಮಾಡ್ತಾ ಇರ್ತೀನಿ. ಬರೀ ಕುಕಿಂಗ್ ಚಾನಲ್ ಅಲ್ಲ ಇದು, ಹಾಗಾಗಿ ಸ್ವಲ್ಪ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಬಿಟ್ಕೊಳ್ತಾ ಇದೆ ನೋಡಿ ಈರುಳ್ಳಿಯನ್ನು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಗಂಟ್ಲೇನೋ ಇನ್ನೂ ಸರಿ ಹೋಗ್ತಾ ಇಲ್ಲಪ್ಪ ನಂಗಂತೂ. ನೋಡಿ, ನಾನಂತೂ ಚಕ್ಕೆ ಲವಂಗ ಎಲ್ಲ ಬಳಸ್ತಾನೆ ಇರ್ತೀನಿ,
ಇಷ್ಟು ಬಳಸಿರೋದಕ್ಕೆ ಇಷ್ಟು ಸರಿ ಹೋಗಿರೋದಿಲ್ಲ ಅಂದ್ರೆ ಇನ್ನೂ ಲೇಟ್ ಆಗ್ತಾ ಇತ್ತು, ನನ್ನ ಕಫ ಜ್ವರ ಎಲ್ಲ ಕಮ್ಮಿ ಆಗೋದಕ್ಕೆ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ, ಸಾರಿ ಟೊಮೆಟೊ ಹಾಕೋಣ. ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ, ಸ್ವಲ್ಪ ಉಪ್ಪು ಹಾಕುವ. ಸ್ನೇಹಿತರೆ, ಉಪ್ಪನ್ನ ಸ್ವಲ್ಪ ಕಮ್ಮಿ ಬಳಸ್ಬೇಕು ಇನ್ಮೇಲೆ. ನಾನು ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೀನಿ ತುಂಬಾ ಉಪ್ಪು ತಿನ್ನೋದು ಒಳ್ಳೇದಲ್ಲ ಅಂತ. ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಉಪ್ಪು ತಿನ್ನೋದು ಕೂಡ ಒಳ್ಳೇದಲ್ಲ, ತೀರಾ ಕಮ್ಮಿ ಆದ್ರೂ ಕೂಡ ಒಳ್ಳೇದಲ್ಲ ಅಲ್ವಾ. ಈಗ ಸ್ವಲ್ಪ ಸಾಫ್ಟ್ ಆಗಿ ಮುಚ್ಚಿ ಇಟ್ಬಿಡೋಣ. ಸ್ನೇಹಿತರೆ, ಸುಮಾರು ಒಂದು 3 ಮಿನಿಟ್ಸ್ ಆಯ್ತು, ಇಷ್ಟು ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೇಲ್ ಹಾಕ್ತಾ ಇದ್ದೀನಿ, ಜಾಸ್ತಿನೇ ಹಾಕ್ತಾ ಇದ್ದೀನಿ ಕೇಲು. ಅದು ಬಂದ್ರೆ ಸ್ವಲ್ಪನೇ ಆಗೋದು. ಸೊಪ್ಪು ತಿಂದಷ್ಟು ಒಳ್ಳೇದು, ನಾಳೆಗೆಲ್ಲ ಬೇಕಲ್ಲ. ಹಾಗಾಗಿ ಈಗ ನೋಡಿ, ಇದೆಲ್ಲ ಸ್ವಲ್ಪ ಬಾಡಿದ್ರೆ ಕಮ್ಮಿ ಆಗುತ್ತೆ. ಹಾಗೆ ಸ್ವಲ್ಪ ಕಾಳು ಹಾಕ್ತಾ ಇದ್ದೀನಿ. ಈಗ ಇದನ್ನ ಮುಚ್ಚಿಡುವ ಸ್ವಲ್ಪ. ಸ್ನೇಹಿತರೆ, ಈಗ ಸುಮಾರು ಒಂದು 5 ಮಿನಿಟ್ಸ್ ಆಗಿದೆ. ನೋಡಿ, ಈ ತರ ಕಾಣ್ತಾ ಇದೆ. ನೋಡಿ, ಎಲ್ಲ ಕಮ್ಮಿ ಆಯ್ತು. ಇವಾಗ ಸೊಪ್ಪು ಎಷ್ಟೊಂದು ಕಾಣ್ತಿತ್ತಲ್ವಾ, ಈಗ ಎಲ್ಲ ಕಮ್ಮಿ ಆಗಿದೆ. ಬಾಡಿದ್ರೆ ಹಾಗೆ. ಇವಾಗ ಇದಕ್ಕೆ ಒಂದೊಂದೇ ಮಸಾಲ ಪದಾರ್ಥ ಹಾಕೋಣ, ಸ್ಪೈಸಸ್. ಸ್ನೇಹಿತರೆ, ಇಲ್ಲಿ ನಾನೆಲ್ಲ ಮಸಾಲ ಪದಾರ್ಥ ಒಂದೇ ಕಡೆ ಇಟ್ಕೊಂಡಿದ್ದೀನಿ. ಸೊ ಏನೆಲ್ಲ ಯೂಸ್ ಮಾಡ್ತೀನಿ ಅಂದರೆ, ವಿನು ಮನೆ ಖಾರ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಾ ಪೌಡರು, ಮತ್ತೆ ಒಂದು ಸ್ವಲ್ಪ ಇದು ನಾನು ಇಲ್ಲೇ ಉಡುಪಿನಲ್ಲಿ ಸಾಂಬಾರ್ ಪೌಡರ್ ತಗೊಂಡಿದ್ದೆ ಅದು, ಮತ್ತೆ ಇದು ಚಿಲ್ಲಿ ಪೌಡರ್, ಇದು ಇನ್ಸ್ಟಾಮಾರ್ಟಲ್ಲಿ ತಗೊಂಡಿದ್ದು. ಸೊ ಜೊತೆಗೆ ಅರಿಶಿನ ಕೂಡ ಹಾಕ್ಬೇಕಲ್ವಾ, ಅದೊಂದು ಇಟ್ಕೊಳ್ಳೋಣ. ಅರಿಶಿನ ಒಂದು ಹಾಕ್ತೇನೆ. ನೋಡಿ, ಯಾವಾಗ್ಲೂ ಒಂದ್ಸತಿ ಜಾಮ್ ಯೂಸ್ ಮಾಡಿದ್ದೆ. ರೆಗ್ಯುಲರ್ ಆಗಿ ನಾನು ಜಾಮ್ ಯೂಸ್ ಮಾಡೋದಿಲ್ಲ, ಅದೇ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಇದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಮೊದಲಿಗೆ, ಮತ್ತೆ ಚಿಲ್ಲಿ ಪೌಡರು, ಮತ್ತೆ ಸ್ವಲ್ಪ ಪೆಪ್ಪರ್ ಯೂಸ್ ಮಾಡುವಾಗ, ಅರಿಶಿನ ಯೂಸ್ ಮಾಡುವಾಗ ಪೆಪ್ಪರ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಸ್ವಲ್ಪ ಜೀರಾ ಪೌಡರು, ಮತ್ತೆ ಇಲ್ಲ ಸ್ವಲ್ಪ ಅಷ್ಟೇ ಸ್ನೇಹಿತರೆ. ಮತ್ತೆ ವಿನು ಮನೆ ಖಾರ, ಮತ್ತೆ ಇದು ಸಾಂಬಾರ್ ಪೌಡರ್. ಸೊ ನಿಮ್ಮ ಹತ್ರ ಏನು ಮಸಾಲ ಇದೆ ಅದನ್ನೇ ಹಾಕೊಳ್ಳಿ, ಅಥವಾ ಪ್ಲೇನ್ ನೀವು ಮಾಡಿದ್ರು ಚೆನ್ನಾಗಿರುತ್ತೆ ಅನ್ಕೊಳ್ತೇನೆ ನಾನು. ಬಟ್ ಇದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ಹಸಿಮೆಣಸಿನ್ಕಾಯಿ ಚಿಕ್ಕದು 2 ಹಾಕಿದ್ದು, ನಿಮಗೆ ನೆನಪಿದ್ರೆ. ಹಾಗಾಗಿ ಇದೆಲ್ಲ ಹಾಕಿದ್ರೆ ಖಾರ ಸರಿ ಹೋಗುತ್ತೆ. ಸೊ ಇದೊಂದು ಸ್ವಲ್ಪ ಹೊಂದ್ಕೊಳ್ಳಿ. ಒಂದು 1 ಮಿನಿಟ್ ಅಷ್ಟೇ, 1 ಮಿನಿಟು ಇಲ್ಲ, ಒಂದು 30 ಸೆಕೆಂಡ್ಸ್ ಅಕ್ಕಿ ಹಾಕ್ಬಿಡೋಣ. ಸ್ನೇಹಿತರೆ, ಇದು ನೀರೆಲ್ಲ ಚೆಲ್ಲಾಗಿದೆ, ಅಂದ್ರೆ ಒಂಚೂರು ಕಾಣ್ತಾ ಇರಲಿ, ಅದು ತೊಂದರೆ ಇಲ್ಲ. ಹಾಗೆ ಹಾಕ್ಬಿಡೋಣ. ನಾನು ನೀರು ಹಾಕ್ಲೇಬೇಕಲ್ಲ ಅದಕ್ಕೆ. ಇದೆಲ್ಲ ಬಳ್ದು ಹಾಕೋಣ. ಈಗ ನೀಟಾಗಿ ಉಪ್ಪು ಖಾರ ಹಿಡ್ಕೊಳ್ಳಿ, ಅದಕ್ಕೆ ಚೆನ್ನಾಗಿ ತಿರುಗಿಸಿ ಒಂದು 3-4 ನಿಮಿಷ ಬಿಡೋಣ. 3 ನಿಮಿಷ ಆದ್ರೂ ಬಿಡೋಣ. ಆಮೇಲೆ ನೀರು ಹಾಕುವ. ಈ ರೀತಿ ನಾವು ಫಸ್ಟೇ ಅಕ್ಕಿ ಹಾಕಿ ಆಮೇಲೆ ನೀರು ಹಾಕಿದ್ರೆ
ಚೆನ್ನಾಗಾಗತ್ತೆ. ತುಂಬ ಹೊತ್ತು ಬೇಡ, ಯಾಕಂದರೆ ಅಕ್ಕಿ ಎಲ್ಲ ತುಂಬ ಅಂಟ್ಕೊಂಡ್ಬಿಡುತ್ತೆ ಪಾತ್ರೆಗೆ. ನಾನಂತೂ ಕುಕ್ಕರ್ ಯೂಸ್ ಮಾಡೋದಿಲ್ಲ. ನಿಮ್ಮೆಲ್ರಿಗೂ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ, ಹೊಸದಾಗಿ ನೋಡೋರಿಗೆ ಗೊತ್ತಿರೋದಿಲ್ಲ. ಸೊ ನಾನು ಕುಕ್ಕರ್ ಯೂಸ್ ಮಾಡಲ್ಲ. ಸೊ ಇದನ್ನು ಸ್ವಲ್ಪ ಮುಚ್ಚಿಡೋಣ. ಸ್ನೇಹಿತರೆ, ಇಲ್ಲಿ ಒಂದು 3 ನಿಮಿಷ ಆಗಿದೆ. ಸ್ವಲ್ಪ ಹಿಡ್ಕೊಳಂಗಾಗುತ್ತೆ, ಆದ್ರೆ ನಾವು ಹೀಗೆ ಮಾಡ್ಬೇಕು, ತುಂಬಾ ಸೀದೋಗ್ಬಾರ್ದು. ಇವಾಗ ಇದಕ್ಕೆ ನೀರು ಹಾಕೋಣ. ನಾನಿಲ್ಲಿ ಇವತ್ತು ಅಕ್ಕಿ ಮೆಜರ್ಮೆಂಟ್ ಮಾಡಿಲ್ಲ, ಕಣ್ಣು ಅಳತೆಲೆ ಅಲ್ಲ ಸಾರಿ ಕೈ ಅಳತೆಲೆ ಹಾಕಿರೋದು. ಒಂದು 8-10 ಹಿಡಿ ಅಷ್ಟು ಹಾಕಿದ್ದೀನಿ. ಈಗ ನೀರು ಹಾಕೋಣ. ಇಕ್ಕಳ ಇಲ್ಲ, ಇದು ಹಾಕ್ಲಿಲ್ಲ ಸ್ನೇಹಿತರೆ, ಪಡವಲಕಾಯಿ ಹಾಕ್ಲಿಲ್ಲ ನಾನು, ಸುಮ್ಮನೆ ಬೇಡ ಅಂತ. ಸೊ ಕಣ್ಣು ಅಳತೆಲೆ ನೀರು ಹಾಕ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಬೇಯಲಿ. ಸೊ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅಕ್ಕಿ ಅಳತೆ ಮಾಡಿ, ನೀರು ಅಳತೆ ಮಾಡಿ ಹಾಕ್ಕೊಳ್ಳಿ. ನನಗೆ ಮಾಡಿ ಮಾಡಿ ಅಭ್ಯಾಸ ಇದೆ ಅಲ್ವಾ, ರೈಸ್ ಬಾತು ಪಲಾವ್ ಎಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಆಮೇಲೆ ಒಂದೊಂದು ಅಕ್ಕಿ ಒಂದೊಂದು ಚೇಂಜಸ್ ಇರುತ್ತೆ ನೀರಿಂದು ಮೆಷರ್ಮೆಂಟ್ ಎಲ್ಲ, ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ ನಿಮಗೆ ಮೆಷರ್ಮೆಂಟು. ಮುಚ್ಚಿಡುವ. ಸುಮಾರು ಒಂದು 10 ನಿಮಿಷ ಆಗಿದೆ. ಸೊ ಒಂದ್ಸತಿ ತೆಗೆದು ನೋಡೋಣ ಅಂತ ಹೇಳಿ ಈಗ ತೆಗ್ದಿದ್ದೀನಿ. ನೋಡಿ, ರೆಡಿ ಆಗ್ತಾ ಇದೆ. ನೀರಿನ ಅಂಶ ಇನ್ನೊಂದು ಸ್ವಲ್ಪ ಇರ್ಬೋದು. ಕ್ಯಾಪ್ಸಿಕಮ್ ಕೇಲ್ ಪಲಾವ್ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದು, ನಂದೇ ಓನ್ ರೆಸಿಪಿ, ಎಲ್ಲೂ ನೋಡಿ ಮಾಡಿದ್ದಲ್ಲ ಇದು. ನೋಡೋಣ, ತಿರ್ಗಿಸೋಣ. ನೀರೇನಾದ್ರು ಇತ್ತಂದ್ರೆ ಮತ್ತೆ ಬಿಡೋಣ. ನೋಡಿ ನೀರಿದೆ, ಇಲ್ಲ ಸ್ವಲ್ಪ ಹಾಗೆ ಮತ್ತೆ ತಿರ್ಗಿಸೋಣ. ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ. ಅಕ್ಕಿ ಕೂಡ ಇನ್ನೊಂದು ಸ್ವಲ್ಪ ಅರಳಬೇಕು, ಹಾಗಾಗಿ ನೀರು ಸರಿ ಹೋಗುತ್ತೆ ಅಂತ ಅನ್ಕೊಳ್ತೇನೆ ಮುಚ್ಚಿಡುವ. ಈಗ ಆಗಿರ್ಬೋದು ನೋಡಿ, ಆಗಿದೆ. ಆಫ್ ಮಾಡ್ತೀನಿ, ಇನ್ನ ಬಿಟ್ಟರೆ ಸೀದೋಗುತ್ತೆ. ಸೊ ಚೆನ್ನಾಗಿ ರೆಡಿ ಆಗಿದೆ ಕ್ಯಾಪ್ಸಿಕಮ್ ಕೇಲ್ ರೈಸ್ ಬಾತ್ ಅಥವಾ ಪುಲಾವ್. ಈಗ ಇದನ್ನ ತಿರುಗಿಸಿ ನೋಡುವ, ತಳ ಹಿಡಿದಿದೆ ಅಂತ ಫಸ್ಟ್ ನೋಡ್ಬಿಡುವ. ಸದ್ಯ ತಳ ಹಿಡ್ದಿಲ್ಲ. ಸೊ ವೆರಿ ಗುಡ್, ತಳ ಏನು ಹಿಡ್ದಿಲ್ಲ, ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಸಖತ್ತಾಗಿ ಕಾಣ್ತಾ ಇದೆ, ಹೆಲ್ದಿ ಕೂಡ. ಇದಕ್ಕೆ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕೊಳ್ಬಹುದು. ನಾನಿಲ್ಲಿ ಇದನ್ನ ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ಉದುರಿದ್ರೆ ಆಗ್ಬೋದಿತ್ತು, ಬಟ್ ಸಾಫ್ಟ್ ಚೆನ್ನಾಗಾಗಿದೆ, ತುಂಬಾ ಸಾಫ್ಟೇ ಆಗಿದೆ. ಒಂದು 2-3 ನಿಮಿಷ ಮುಂಚೆ ಆಫ್ ಮಾಡಿದ್ರೆ ಇನ್ನು ಉದುರಿದಾಗಿತ್ತು, ಬಟ್ ಸಾಫ್ಟ್ ಆಗಿ ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಬಂದಿರುತ್ತೆ. ತುಂಬಾ ಏನು ಮುದ್ದೆ ಆಗಿಲ್ಲ, ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಮೊಸರೆಲ್ಲ ಏನು ಮಾಡಿಲ್ಲ, ಹಾಗೆ ತಿನ್ನೋದು ಇವಾಗ. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ? ಮತ್ತೆ ಸಿಗುವ. ಸೊ ಯಾರೆಲ್ಲ ಕಂಪ್ಲೀಟ್ ವಿಡಿಯೋ ನೋಡಿದಿರಿ, ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಒಂದು ರೆಸಿಪಿನ ಟ್ರೈ ಮಾಡಿ. ಹಾಗೆ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚೈತ್ರ PVK ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ ವೆಬ್ಸ್ ಕರ್ನಾಟಕ, ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದಕ್ಕೆ ನೀವು ಮೊಸರು ಬಜ್ಜಿ ಅಥವಾ ಚಟ್ನಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಸೊ ನಾನಿಲ್ಲಿ ಬೇರೆ ಏನು ಮಾಡ್ಕೊಂಡಿಲ್ಲ. ಸ್ವಲ್ಪ ನನಗೆ ಕೆಮ್ಮು ಕಫ ಎಲ್ಲ ಇತ್ತಲ್ಲ, ಮೊಸರು ಯೂಸ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ತಿನ್ನೋಣ ಅಂತ ಹೇಳಿ ತಿಂತಾ ಇರುವಂಥದ್ದು ಇತ್ತೀಚೆಗೆ 1 ವಾರದಿಂದ. ಸಾರಿ, 1-2 ವಾರ ಅಂತಾನೆ ಇಟ್ಕೊಳ್ಳಿ. ಅಲ್ಲಿಗೂ ಮಧ್ಯದಲ್ಲಿ ನಾನು ತಿಂದಿದ್ದೀನಿ ಮೊಸರು. ಸ್ವಲ್ಪ ಜ್ವರ ಕಮ್ಮಿ ಆಗಿ 1-2 ದಿವಸಕ್ಕೇನೆ ಮತ್ತೆ ತಗೊಳ್ಳಿಲ್ಲ. ಬೇಡ, ಸ್ವಲ್ಪ ಕಫ ಆಗೋದು ಬೇಡ ಮತ್ತೆ ಅಂತ ಹೇಳಿ ಸ್ವಲ್ಪ ದಿವಸ ಬಿಡೋಣ ಅಂತ ತಗೊಂಡಿಲ್ಲ. ತುಂಬ ಚಳಿ ಕಫ ಎಲ್ಲ ಇರುವಾಗ ನಾವು ಮೊಸರು ತಗೊಳಕ್ಕಾಗಲ್ಲ. ಸೊ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತಿನ್ನುವ ಸಮಯ. ನೀವು ಎಲ್ಲರೂ ಚೆನ್ನಾಗಿ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿ.
ಸೊ ಕೆಲಸಗಳು ಇದ್ದೇ ಇರುತ್ತೆ. ಸೊ ಕೆಲವು ಸರ್ತಿ ಟೈಮ್ಗೆ ಸರಿಯಾಗಿ ತಿನ್ನಕ್ಕಾಗಲ್ಲ, ಒಬ್ಬರೇ ಮಾಡ್ಕೊಳ್ತಾ ಇರ್ತೀವಲ್ಲ, ಆದರೂ ಕಷ್ಟ ಆದರೂ ಸರಿ ಸ್ವಲ್ಪ ಚೆನ್ನಾಗಿ ಊಟ ಮಾಡಬೇಕು. ಸೊ ಇದರಲ್ಲಿ ನೋಡಿ ಪ್ರೋಟೀನ್ ಇದೆ, ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ ಇದೆ, ಪ್ರೋಟೀನ್ಗೆ ಕಾರ್ನೆಲ್ ಮತ್ತೆ ರೈಸ್ ಇದೆ. ತುಂಬಾ ಒಳ್ಳೆಯದು, ಟ್ರೈ ಮಾಡಿ ಆಯ್ತಾ. ಸೊ ತಿನ್ನೋಣ ಅಂತ ಹೇಳಿ ಕೂತಿದ್ದೀನಿ. ಫಸ್ಟ್ ತಿಂದು ರುಚಿ ಹೇಳ್ತೀನಿ ಹೇಗಾಗಿದೆ ಅಂತ. ಸೊಪ್ಪೆಲ್ಲ ಇರೋದ್ರಿಂದ ತುಂಬಾ ಒಳ್ಳೆ, ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ ನನಗೆ. ವಿಡಿಯೋ ಮಾಡಿಕೊಂಡು ಮತ್ತೆ ಎಡಿಟ್ ಮಾಡಿಕೊಂಡು ಲೇಟ್ ಆಯಿತು. ಐ ಮೀನ್ ವಿಡಿಯೋ ಮಾಡಿಕೊಂಡು ಮಾಡಿದ ಅಡುಗೆ ಅಲ್ವಾ, ಸ್ವಲ್ಪ ಲೇಟ್ ಆಯಿತು. ತುಂಬ ಚೆನ್ನಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಚೆನ್ನಾಗಾಗುತ್ತೋ ಇಲ್ವೋ ಕೇಲ್ ಹಾಕಿರೋದು ಅಂದ್ಕೊಂಡೆ, ನಿಜವಾಗ್ಲೂ ಅದ್ಭುತವಾಗಿದೆ. ಮತ್ತೆ ಉಪ್ಪು ನಿಮ್ಗೆ ಏನು ತೋರಿಸಿದೆ ಅಲ್ವಾ ಅಷ್ಟೇ ಹಾಕಿದ್ದು, ಮತ್ತೆ ಹಾಕ್ಲಿಲ್ಲ ನಾನು. ಈ ಕಡೆ ಬೆಳಕಿದೆ, ಆ ಕಡೆ ಕತ್ಲು. ಉಪ್ಪನ್ನ ನಾನು ಮತ್ತೆ ಹಾಕ್ಲೇ ಇಲ್ಲ, ಅಷ್ಟೇ ಉಪ್ಪು ಕರೆಕ್ಟಾಗಿ ಆಗಿದೆ. ಇನ್ನೊಂದು ಚೂರು ಉಪ್ಪು ಹಾಕಿದ್ರು ನಡೀತಿತ್ತು, ಬಟ್ ನಾನೇ ಬೇಕಂತ ಕಮ್ಮಿ ಹಾಕಿದ್ದೀನಿ. ಬಟ್ ತಿಂತ ಕರೆಕ್ಟ್ ಇದೆ ಉಪ್ಪು ಕೂಡ. ಫಸ್ಟ್ ಟೈಮ್ ತಿನ್ನುವಾಗ ಅನ್ಸುತ್ತೆ, ಬಟ್ ತಿಂತ ಕರೆಕ್ಟ್ ಆಗುತ್ತೆ. ಇದು ಕೇಲು, ಕ್ಯಾಪ್ಸಿಕಮ್ಮು ಇರೋದ್ರಿಂದ ತುಂಬಾ ಒಳ್ಳೇದು. ನೋಡಿ, ಇದು ಕ್ಯಾಪ್ಸಿಕಮು, ಇದು ಕೇಲು ಚೆನ್ನಾಗಿ ಬೆಂದಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ? ಬಾಯ್, ಟೇಕ್ ಕೇರ್. ಸ್ನೇಹಿತರೆ, ಇನ್ನೊಂದು ಅಪ್ಡೇಟು. ಅಮ್ಮಂಗೆ ಒಂದು ಮೆಸೇಜ್ ಹಾಕಿದ್ದೆ, ರೀಚ್ ಆದ್ರ ಏನು ಅಂತ. 11:30 ಆಯಿತು ನೈಟ್. ಅದಕ್ಕೆ ನಾನು ಅನ್ಕೊಂಡೆ ಹೋಗ್ಲಿಲ್ವಲ್ಲ ಪ್ರೆಸ್ ಕ್ಲಬ್ಗೆ, ಹೋಗಿರಲ್ಲ ಪ್ರೆಸ್ ಕ್ಲಬ್ಗೆ, ವಾಪಸ್ ಮನೆಗೆ ಹೋಗಿರ್ತಾರೆ ಅಂತ ಅನ್ಕೊಂಡೆ. ಯಾಕಂದ್ರೆ ತುಂಬಾ ಟ್ರಾಫಿಕ್ಕು ಅಂತ ಹೇಳ್ತಾ ಇದ್ರು. ಪ್ರೆಸ್ ಕ್ಲಬ್ಗ ಅಥವಾ ವಿಧಾನಸೌಧ ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ರಮ್ಮ. ಅದು ಮ್ಯೂಸಿಕಲ್ ಲೈಟಿಂಗ್ ಎಲ್ಲ ವಿಧಾನಸೌಧ ಹತ್ರ ಅಂತ ಹೇಳಿದ್ದು. ಅದೇ ಒಟ್ನಲ್ಲಿ ಮ್ಯೂಸಿಕಲ್ ಲೈಟಿಂಗ್ಗೆ ಹೋಗಿಲ್ಲ ಅಂತ, ಮನೆಗೆ ರೀಚ್ ಆಗಿರ್ತಾರೆ ಅಂತ ನಾನು ಅನ್ಕೊಂಡೆ. ಸರಿ ಮೆಸೇಜ್ ಹಾಕೋಣ ಅಂತ ಮೆಸೇಜ್ ಹಾಕಿದೆ. ಊಟ ಆಯ್ತಾ ಅಮ್ಮ, ರೀಚ್ ಆದ್ರ ಮನೆ ಅಂದ್ಬಿಟ್ಟು. ಅದಕ್ಕೆ ಅಮ್ಮ ರಿಪ್ಲೈ ಮಾಡಿದ್ರು ವಾಯ್ಸ್ ಮೆಸೇಜು, ಇಲ್ಲಪ್ಪ ಹೇಗೋ ಕಷ್ಟಪಟ್ಕೊಂಡು ಹೋದ್ವಿ ನಾವು, ಪ್ರೆಸ್ ಕ್ಲಬ್ ಹತ್ರನೇ ಹೋದ್ವಿ ನಾನು ಮಿನಿ. ಅಲ್ಲೇ ಊಟ, ಸಲಾಡು ಮತ್ತೆ ಊಟ ಎಲ್ಲ ಮಾಡಿ, ದಾಲ್ ಕಿಚಡಿ ಏನೋ ಹೇಳಿದ್ರು ಅಮ್ಮ. ಇನ್ನೊಂದ್ಸತಿ ಕೇಳಿಸ್ಕೊತೀನಿ ವಾಯ್ಸ್ ಮೆಸೇಜ್. ಊಟ ಮಾಡಿ ಇವಾಗ ಹೊರಟಿದ್ದೀವಿ, ನಂತರ ಸರ್ಕಲ್ ಹತ್ರ ಮೆಜೆಸ್ಟಿಕ್ ಹತ್ರ ಇದ್ದೀವಿ ಅಂತಂದ್ರು. ಅದಕ್ಕೆ ನಾನು ರಿಪ್ಲೈ ಹಾಕಿದೆ, ಲೇಟ್ ಆಗಿದೆ ಅಮ್ಮ, ಹುಷಾರು, ರೀಚ್ ಆಗಿಬಿಟ್ಟು ಒಂದು ಮೆಸೇಜ್ ಹಾಕಿ ಅಂತ. ನೋಡಿ ಇಷ್ಟೊತ್ತಾಗಿದೆ. ಏನ್ ಮಾಡೋದು ಅಮ್ಮಂಗೆ. ಸರಿ, ಅವರು, ನಾನು ಮತ್ತೆ ನನ್ನ ತಮ್ಮ ಕೂಡ ಹಾಗೇನೆ, ಇಷ್ಟು ವರ್ಷ ಜಾಸ್ತಿ ಹೋಗಿಲ್ವಲ್ಲ, ಇವಾಗ ಹೋಗ್ಲಿ ಅಂತ. ಬಟ್ ಈ ಟ್ರಾಫಿಕ್ ಅಲ್ಲಿ, ಹೊಗೆ, ಈ ಧೂಳು, ಅದು ಹೆಲ್ತ್ ಹಾಳಾಗೋದಿಲ್ವಾ? ಅದೇ ಬೇಜಾರಾಗುತ್ತೆ. ಸ್ನೇಹಿತರೆ, ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ನಾನು ಮಾಡಿದ್ದು ಇದು ರೆಸಿಪಿ. ತುಂಬಾ ಖುಷಿ ಆಯ್ತು ಚೆನ್ನಾಗಾಗಿದೆ ಅಂತ ಹೇಳಿ. ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ. ಹೆಲ್ದಿ ಕೂಡ. ನೋಡಿ ಇಷ್ಟು ಸಾಫ್ಟ್ ಆಗಿ ಬೆಂದಿದೆ ಕೇಲು ಮತ್ತೆ ಕ್ಯಾಪ್ಸಿಕಮ್ ಕೂಡ. ಟ್ರೈ ಮಾಡಿ ಆಯ್ತಾ. ಕಾಳುಗಳು ಅಷ್ಟೇ ಚೆನ್ನಾಗಿ ಬೆಂದಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಹೆಸರು ಕಾಳು ಅಷ್ಟೇನೆ. ಅನ್ನ ಕೂಡ ತುಂಬಾ ಏನು ಮುದ್ದೆ ಆಗಿಲ್ಲ, ಚೆನ್ನಾಗಿದೆ, ತಿನ್ಬೋದು. ಸೊ ತಪ್ಪದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಹೇಳಿ ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ್ರಿ. ಟೇಕ್ ಕೇರ್ ಗೈಸ್, ಬಾಯ್.